ಈ ವೀಕೆಂಡ್ನಲ್ಲಿ ನಾವು ಭೇಟಿಯಾಗೋಣ ಅಂತ ನಾನು ಯೋಚಿಸಿದ್ದೆ. ನಾನು ನಿನಗೆ ಕಾಲ್ ಮಾಡಬೇಕು ಅಂತ ಯೋಚಿಸಿದ್ದೆ. ಅವನು ನನಗೆ ಸಹಾಯ ಮಾಡ್ತಾನೆ ಅನ್ಕೊಂಡಿದ್ದೆ. ಸೊ ಕನ್ನಡದಲ್ಲಿ ನಾವು ಕೆಲವೊಂದು ಸಂದರ್ಭಗಳಲ್ಲಿ ನಾನು ಆಲೋಚನೆ ಮಾಡಿದ್ದೆ, ನಾನು ಯೋಚಿಸಿದ್ದೆ, ನಾನು ಅನ್ಕೊಂಡಿದ್ದೆ, ಈ ರೀತಿಯ ಸೆಂಟೆನ್ಸ್ಗಳನ್ನ ಹೇಳ್ತೀವಿ. ಇದೇ ಸೆಂಟೆನ್ಸ್ಗಳನ್ನ ಇಂಗ್ಲಿಷಲ್ಲಿ ಹೇಳೋದು ಹೇಗೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ. ಸೊ ಹಿಯರ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಅ ನ್ಯೂ ಸೆಂಟೆನ್ಸ್ ಸ್ಟ್ರಕ್ಚರ್. ಒಂದು ಹೊಸ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಪ್ರಾಕ್ಟೀಸ್ ಮಾಡೋಣ. ಅದರ ಮೂಲಕ ಈ ರೀತಿಯ ಕನ್ನಡ ವಾಕ್ಯಗಳನ್ನ ಸುಲಭವಾಗಿ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಅನ್ನೋದನ್ನ ಕಲಿಯೋಣ, ಜೊತೆಗೆ ಅರ್ಥ ಕೂಡ ಮಾಡ್ಕೊಳ್ಳೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಗ್ಲಿಷ್ ಎಸೆನ್ಷಿಯಲ್ಸ್. ನಾನು ನಿನಗೆ ಕಾಲ್ ಮಾಡಬೇಕು ಅಂತ ಯೋಚಿಸಿದ್ದೆ ಅಥವಾ ಕಾಲ್ ಮಾಡಬೇಕು ಅನ್ಕೊಂಡಿದ್ದೆ. ನಾನು ನಿನ್ನನ್ನ ಭೇಟಿಯಾಗಬೇಕು ಅಂತ ಅನ್ಕೊಂಡಿದ್ದೆ ಅಥವಾ ಯೋಚಿಸಿದ್ದೆ ಅಥವಾ ಆಲೋಚಿಸಿದ್ದೆ. ಈ ರೀತಿಯ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳಬೇಕಾದಾಗ ನಾವು ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಹಿಯರ್ ಇಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್. ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಸೆಂಟೆನ್ಸ್ ಗಳನ್ನ ಮಾಡಬೇಕಾಗುತ್ತೆ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಕಡೆಗೆ ಗಮನ ಕೊಡೋಣ. ಫಸ್ಟ್ ವಿ ಯೂಸ್ ಐ ಥಾಟ್. ಸೊ ಫಸ್ಟ್ ವಿ ಯೂಸ್ ಐ ಥಾಟ್. ಐ ಥಾಟ್ ಅಂತ ಯೂಸ್ ಮಾಡಿ. ಅಂಡ್ ಆಫ್ಟರ್ ಐ ಥಾಟ್ ವಿ ಯೂಸ್ ದ ಸಬ್ಜೆಕ್ಟ್. ಆಫ್ಟರ್ ಐ ಥಾಟ್ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಆದ್ಮೇಲೆ ವುಡ್, ಮಾಡಲ್ ವರ್ಬ್ ವುಡ್, ಅದನ್ನ ಯೂಸ್ ಮಾಡ್ತೀವಿ. ಅಂಡ್ ದೆನ್ ವಿ ಯೂಸ್ ದ ವಿ ಒನ್, ಫಸ್ಟ್ ಫಾರ್ಮ್ ಆಫ್ ದ ವರ್ಬ್. ವರ್ಬ್ ನ ಫಸ್ಟ್ ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್. ಈಗ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋಣ. ಸೊ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಸಹಾಯದಿಂದ ನಾವು ಹೊಸ ಸೆಂಟೆನ್ಸ್ ಗಳನ್ನ ಮಾಡೋಣ. ಆಗ ನಿಮಗೆ ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ನಾವು ಇಲ್ಲಿರೋ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಈ ಸೆಂಟೆನ್ಸ್ ಗಳನ್ನ ಒಂದೊಂದಾಗಿ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋಣ. ಈ ವೀಕೆಂಡ್ ನಲ್ಲಿ ನಾವು ಭೇಟಿಯಾಗೋಣ ಅಂತ ನಾನು ಯೋಚಿಸಿದ್ದೆ. ಸೊ ನಮ್ಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಫಸ್ಟ್ ಏನಿದೆ, ಐ ಥಾಟ್, ಅದನ್ನ ಬರ್ಕೊಳ್ಳೋಣ. ಐ ಥಾಟ್. ಐ ಥಾಟ್ ಆದ್ಮೇಲೆ ಸಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ನಾವು. ಸೊ ನಾವು ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ವಿ. ಐ ಥಾಟ್ ವಿ. ಅಂಡ್ ದೆನ್ ವಿ ಯೂಸ್ ದ ಮಾಡಲ್ ವರ್ಬ್ ವುಡ್. ವುಡ್ ಅನ್ನ ಯೂಸ್ ಮಾಡ್ತೀವಿ. ಐ ಥಾಟ್ ವಿ ವುಡ್. ಭೇಟಿಯಾಗೋಣ. ಭೇಟಿಯಾಗೋಣ ಅನ್ನೋದು ವರ್ಬ್ ಆಗಿದೆ. ಇಂಗ್ಲಿಷ್ ಅಲ್ಲಿ ವಿ ಒನ್ ಅನ್ನ ಯೂಸ್ ಮಾಡಬೇಕು. ಸೊ ಭೇಟಿಗೆ ವಿ ಒನ್, ಮೀಟ್. ಐ ಥಾಟ್ ವಿ ವುಡ್ ಮೀಟ್. ಯಾವಾಗ? ಈ ವೀಕೆಂಡ್ ನಲ್ಲಿ, ದಿಸ್ ವೀಕೆಂಡ್. ಐ ಥಾಟ್ ವಿ ವುಡ್ ಮೀಟ್ ದಿಸ್ ವೀಕೆಂಡ್. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ನ ಯೂಸ್ ಮಾಡಿಕೊಂಡು ಈ ಸೆಂಟೆನ್ಸ್ ಅನ್ನ ಇಂಗ್ಲಿಷ್ ಅಲ್ಲಿ ಹೇಳಿದೀವಿ. ಈ ವೀಕೆಂಡ್ ನಲ್ಲಿ ನಾವು ಭೇಟಿಯಾಗೋಣ ಅಂತ ನಾನು ಯೋಚಿಸಿದ್ದೆ ಅಥವಾ ನಾನು ಅಂದ್ಕೊಂಡಿದ್ದೆ. ಐ ಥಾಟ್ ವಿ ವುಡ್ ಮೀಟ್ ದಿಸ್ ವೀಕೆಂಡ್. ಅಂಡ್ ನೆಕ್ಸ್ಟ್ ಒನ್, ನಾನು ನಿನಗೆ ಕಾಲ್ ಮಾಡಬೇಕು ಅಂತ ಯೋಚಿಸಿದ್ದೆ ಅಥವಾ ನಾನು ನಿನಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಗೈನ್ ಐ ಥಾಟ್. ಐ ಥಾಟ್ ಇಲ್ಲಿ ಅನ್ಕೊಂಡಿರೋದು ಯಾರು? ನಾನು. ಸೊ ಸಬ್ಜೆಕ್ಟ್ ನಾನು. ಐ ಥಾಟ್ ಐ ವುಡ್. ಐ ಥಾಟ್ ಐ ವುಡ್ ಏನ್ ಅನ್ಕೊಂಡಿದ್ದೆ? ಕಾಲ್ ಯು. ಐ ಥಾಟ್ ಐ ವುಡ್ ಕಾಲ್ ಯು. ನಾನು ನಿನಗೆ ಕಾಲ್ ಮಾಡಬೇಕು ಅಂತ ಯೋಚಿಸಿದ್ದೆ. ಐ ಥಾಟ್ ಐ ವುಡ್ ಕಾಲ್ ಯು. ನೆಕ್ಸ್ಟ್ ಎಕ್ಸಾಂಪಲ್, ನಾನು ಇದನ್ನ ನಿನಗೆ ಉಡುಗೊರೆ ಕೊಡಬೇಕಂತ ಯೋಚಿಸಿದ್ದೆ ಅಥವಾ ನಾನು ನಿನಗೆ ಇದನ್ನ ಉಡುಗೊರೆ ಕೊಡಬೇಕಂತ ಅನ್ಕೊಂಡಿದ್ದೆ. ಸೊ ಇಲ್ಲಿ ಕೂಡ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡ್ಕೊಂಡು ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋಣ. ಸೊ ನಿಮ್ಗೆ ಈಗಾಗಲೇ ಸೆಂಟೆನ್ಸ್ ಸ್ಟ್ರಕ್ಚರ್ ಗೊತ್ತಾಗಿರೋದ್ರಿಂದ ನಾನು ಆನ್ಸರ್ ಹೇಳೋ ಟೈಮ್ಗೆ ನೀವು ಕೂಡ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈಗ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋಣ. ನಾನು ಇದನ್ನ ನಿನಗೆ ಉಡುಗೊರೆ ಕೊಡಬೇಕಂತ ಯೋಚಿಸಿದ್ದೆ. ಐ ಥಾಟ್ I thought I would gift you this. I thought I would gift you this.
ನಾನು ಇದನ್ನ ನಿನಗೆ ಉಡುಗೊರೆ ಕೊಡಬೇಕಂತ ಯೋಚಿಸಿದ್ದೆ ಅಥವಾ ಅನ್ಕೊಂಡಿದ್ದೆ. ಅವನು ನನಗೆ ಸಹಾಯ ಮಾಡ್ತಾನೆ ಅನ್ಕೊಂಡಿದ್ದೆ ಅಥವಾ ಅವನು ನನಗೆ ಸಹಾಯ ಮಾಡ್ತಾನೆ ಅಂತ ಯೋಚಿಸಿದ್ದೆ. ಐ ಥಾಟ್ he would help me. I thought he would help me. ಅವನು ನನಗೆ ಸಹಾಯ ಮಾಡ್ತಾನೆ ಅನ್ಕೊಂಡಿದ್ದೆ. I thought he would help me. ನೆಕ್ಸ್ಟ್ ಎಕ್ಸಾಂಪಲ್. ನಾನು ಅವಳು ಬೇಗ ಬರ್ತಾಳೆ ಅಂತ ಯೋಚಿಸಿದ್ದೆ. ನಾನು ಅವಳು ಬೇಗ ಬರ್ತಾಳೆ ಅಂತ ಅನ್ಕೊಂಡಿದ್ದೆ. I thought ಇಲ್ಲಿ ಸಬ್ಜೆಕ್ಟ್ ಅವಳು. I thought she would come early. I thought she would come early. ನಾನು ಅವಳು ಬೇಗ ಬರ್ತಾಳೆ ಅಂತ ಅನ್ಕೊಂಡಿದ್ದೆ ಅಥವಾ ನಾನು ಅವಳು ಬೇಗ ಬರ್ತಾಳೆ ಅಂತ ಯೋಚಿಸಿದ್ದೆ. ಅವರು ಸಮಸ್ಯೆ ಅರ್ಥ ಮಾಡಿಕೊಳ್ತಾರೆ ಅನ್ಕೊಂಡಿದ್ದೆ. ಅವರು ಸಮಸ್ಯೆ ಅರ್ಥ ಮಾಡಿಕೊಳ್ತಾರೆ ಅಂತ ಯೋಚಿಸಿದ್ದೆ. ಯಾವುದಾದ್ರೂ ಆಗಿರಬಹುದು. ಈಗ ಅದನ್ನ ಇಂಗ್ಲಿಷ್ಗೆ ಹೇಳಿದಾಗ I thought they would understand the problem. I thought they would understand the problem. ಅವರು ಸಮಸ್ಯೆ ಅರ್ಥ ಮಾಡಿಕೊಳ್ತಾರೆ ಅನ್ಕೊಂಡಿದ್ದೆ. I thought they would understand the problem. ಸೊ ಇಲ್ಲಿ ನಾನು ಅಂತ ಬರ್ದಿಲ್ಲ. ಅವರು ಸಮಸ್ಯೆ ಅರ್ಥ ಮಾಡಿಕೊಳ್ತಾರೆ ಅನ್ಕೊಂಡಿದ್ದೆ. ಇಲ್ಲಿ ಅನ್ಕೊಂಡಿರೋದು ಯಾರು? ನಾನು. ನಾನು ಅನ್ನೋದು ಆಲ್ರೆಡಿ ರೆಫರ್ಡ್. ಸೊ ಇಲ್ಲಿ ನಾನು ಅಂತ ಕನ್ನಡದಲ್ಲಿ ಯೂಸ್ ಮಾಡಿಲ್ಲ. ಬಟ್ ಇಂಗ್ಲಿಷ್ ಅಲ್ಲಿ ಹೇಳುವಾಗ I thought they would understand the problem ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್. ನೀನು ಉಡುಗೊರೆ ಇಷ್ಟಪಡ್ತೀಯ ಅಂತ ನಾನು ಯೋಚಿಸಿದ್ದೆ. ನೀನು ಉಡುಗೊರೆ ಇಷ್ಟಪಡ್ತೀಯ ಅಂತ ನಾನು ಅನ್ಕೊಂಡಿದ್ದೆ. I thought you would like the gift. ನೀನು ಉಡುಗೊರೆ ಇಷ್ಟಪಡ್ತೀಯ ಅಂತ ನಾನು ಯೋಚಿಸಿದ್ದೆ. I thought you would like the gift. ಇವತ್ತು ಮಳೆ ಬರುತ್ತೆ ಅಂತ ಅನ್ಕೊಂಡಿದ್ದೆ ಅಥವಾ ನಾನಿವತ್ತು ಮಳೆ ಬರುತ್ತೆ ಅಂತ ಯೋಚಿಸಿದ್ದೆ. I thought it would rain today. ನಾನಿವತ್ತು ಮಳೆ ಬರುತ್ತೆ ಅಂತ ಅನ್ಕೊಂಡಿದ್ದೆ. I thought it would rain today. ಈಗ ನಿಮಗೆ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲಿ ಹೇಗೆ ಸೆಂಟೆನ್ಸ್ ಗಳನ್ನ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಫೈನಲಿ 2 sentences ಫಾರ್ ಯು. ಕೊನೆಯದಾಗಿ ನಿಮಗೆ 2 ಸೆಂಟೆನ್ಸ್ಗಳು. ಫಸ್ಟ್ ಒನ್, ನಾನು ನಿನ್ನನ್ನ ಭೇಟಿ ಮಾಡಬೇಕು ಅಂತ ಯೋಚಿಸಿದ್ದೆ. ಸೆಕೆಂಡ್ ಒನ್, ಅವಳು ನನಗೆ ಪತ್ರ ಬರೆಯುತ್ತಾಳೆ ಅಂತ ಅನ್ಕೊಂಡಿದ್ದೆ. ಸೊ ಈ 2 ಸೆಂಟೆನ್ಸ್ಗಳನ್ನ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. If you are watching my videos for the first time, then don't forget to subscribe my YouTube channel. Thank you.